ಹನಿ ಟ್ರ್ಯಾಪ್ ಆಗೋಯ್ತೀರಾ, ಹುಷಾರಾಗಿರಿ. ಹೌದು ಸ್ನೇಹಿತರೆ, ಬೆಂಗಳೂರಲ್ಲಿ ಒಂದು ಸ್ಕ್ಯಾಮ್ ನಡೀತಾ ಇದೆ. ಇಷ್ಟು ದಿನ ನಾವು ಒಂದು ಬರೀ ನೋಡ್ತಾ ಇದ್ದಿದ್ದು VIP ಗಳಿಗೆ ಮಾತ್ರನೇ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ ಅಂತ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಡ್ರೈವರ್ಸ್ ಕೂಡ ಹನಿ ಟ್ರ್ಯಾಪ್ ಥರ ಮಾಡ್ತಿದ್ದಾರೆ. ಸರಿನಾ? ಇದೊಂದು ನನಗೆ ಕೂಡ ಒಂದು ಅನುಭವ ಆಯಿತು. ಅದೇ ಅನುಭವನ ನಿಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ನೀವೇನಾದರೂ ಬೆಂಗಳೂರಲ್ಲಿ ಆಟೋ ಮತ್ತು ಟ್ಯಾಕ್ಸಿ ಏನಾದರೂ ಓಡಿಸ್ತಾ ಇದ್ರೆ, ಕ್ಯಾಬ್ ಓಡಿಸ್ತಾ ಇದ್ರೆ ತುಂಬಾ ಹುಷಾರಾಗಿರಿ. ಹನಿ ಟ್ರ್ಯಾಪ್ ಯಾವ ಥರ ಮಾಡ್ತಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಾಲಕೃಷ್ಣ. ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಬನ್ನಿ, ತಡ ಯಾಕೆ ಮಾಡೋದು. ಸೊ ಸ್ನೇಹಿತರೆ, ಇತ್ತೀಚೆಗೆ ನನಗೆ ಒಂದು ಘಟನೆ ನಡೀತು. ನನ್ನ ಜೊತೆಗೆ ಒಂದು ಬುಕಿಂಗ್ ಬಂತು, ಆಯಿತಾ. ಒಂದು ಬುಕಿಂಗ್ ಬಂತು. ಎಲ್ಲಪ್ಪ ಅಂದರೆ HSR ಲೇಔಟಲ್ಲಿ. HSR ಲೇಔಟಲ್ಲಿ ಒಂದು ಬುಕಿಂಗ್ ಬಂದಮೇಲೆ ಆ ಬುಕಿಂಗ್ ಎತ್ಕೊಂಡೆ. ತುಂಬ ದೂರ ಏನಿರಲಿಲ್ಲ, ಒಂದು 2.5 ಕಿಲೋಮೀಟ್ರಿಗೆ ಅಷ್ಟೇ ಅವರು ಬುಕ್ ಮಾಡಿದ್ದು. ಮಿನಿಮಮ್ 55 ರೂಪಾಯಿನ 60 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರು. ಸರಿ ಅಂತ ಒಂದು ಲೇಡಿ ಬಂದುಬಿಟ್ಟು ಬುಕ್ ಮಾಡಿದ್ದು. ನಾನು ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ಇತ್ತು ಅವ್ರ ಲೊಕೇಶನ್ಗೆ ಹೋಗಿ ಪಿಕಪ್ ಮಾಡಿದೆ. ಒಂದು 5 ನಿಮಿಷವರೆಗೂ ಕಸ್ಟಮರ್ ಬಂದಿರಲಿಲ್ಲ. ಸ್ವಲ್ಪ ಹೊತ್ತೆಲ್ಲ ನಾನು ವೆಯ್ಟ್ ಮಾಡಿದೆ, ಅವ್ರಿಗೂ ಫೋನ್ ಮಾಡಿದೆ. ಸರಿ ಬರ್ತೀನಿ ಹಂಗೆ ಎಲ್ಲ ಹೇಳಿದ್ರು. ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಆನ್ಲೈನಲ್ಲಿ ಅವ್ರದ್ದು ಡೈರೆಕ್ಟಾಗಿ ನಂಬರ್ ಬರೋದಿಲ್ಲ. ನಾವು ಕಾಲ್ ಮಾಡಿದ್ರೆ ಕಂಪ್ನಿ ಮುಖಾಂತರವಾಗಿ ಕಾಲ್ ಕನೆಕ್ಟ್ ಆಗೋದು. ಸರಿನಾ? ಈ ಘಟನೆ ನಡೆದಿರೋದು ನನಗೆ HSR ಲೇಔಟಲ್ಲಿ. ಒಂದು ಲೇಡಿ ಬಂದರು, ಮಾಸ್ಕ್ ಹಾಕ್ಕೊಂಡಿದ್ರು. ಬಂದಿದ್ದ ತಕ್ಷಣವೇ ಏನು ಮಾಡಿದ್ರು, ಗಾಡಿನಲ್ಲಿ OTP ಕೊಟ್ಟರು. ಅಂದರೆ ಇಮಿಡಿಯೇಟ್ OTP ಏನು ಕೊಡಲಿಲ್ಲ ಅವರು. 1 ನಿಮಿಷ 2 ನಿಮಿಷ 1 ನಿಮಿಷ 2 ನಿಮಿಷ ಅಂತ ಅಂದ್ಬಿಟ್ಟು ಹಿಂಗೆ ಒಂದು ಆಟೋ ರೌಂಡ್ ಹೊಡಿಯೋದು ಕೂತ್ಕೊಂಡ್ರು. ಆಮೇಲೆ ಮೇಡಮ್ OTP ಹೇಳಿ ಅಂತ ಹೇಳಿದೆ. ಸರಿ ಆಯಿತು OTP ಅಂತ ಕೊಟ್ಟರು. OTPನ ಎಂಟ್ರಿ ಮಾಡಿಕೊಂಡು ಮೂವ್ ಮಾಡಿದೆ. ಅವಾಗ ಏನು ಮಾಡಿದ್ರು, ಮತ್ತೆ ಹೇಳಿದ್ರು, ಇಲ್ಲ 1 ನಿಮಿಷ ವೆಯ್ಟ್ ಮಾಡಿ, ಯಾರೋ ಬರಬೇಕು ಅಂತ ಹೇಳಿದ್ರು. ಸರಿ ಮೇಡಮ್ ಆಯಿತು ಅಂತ ಅಂದ್ಬಿಟ್ಟು ಮತ್ತೆ ಏನು ಮಾಡಿದೆ, ವೆಯ್ಟ್ ಮಾಡಿದೆ, ಯಾರೋ ಬರ್ತಾರೆ ಅಂತ ಅಂದ್ಬಿಟ್ಟು ನೋಡಿದ್ರೆ ಸ್ವಲ್ಪ ಮುಂದಕ್ಕೆ ಹೋದೆ, ಯಾರೂ ಬರ್ತಾಯಿಲ್ಲ. ಆಮೇಲೆ ಹೇಳಿದ್ರು ಸ್ವಲ್ಪ ಮುಂದಕ್ಕೆ ಹೋಗಿ ಅಂತ ಹೇಳಿದ್ರು. ಸರಿ ಮೇಡಮ್ ಆಯಿತು ಅಂತ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಕರ್ಕೊಂಡೋದೆ. ಒಂದು ಕೆಲಸ ಮಾಡಿ ಮತ್ತೆ ಟರ್ನ್ ಮಾಡ್ಕೊಳ್ಳಿ, ಮರ್ತೋಗಿದ್ದೀನಿ, ನಾನು ನಿಮಗೆ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳಿದ್ರು ನನಗೆ. ಸರಿ ಮೇಡಮ್ ಅಂತ ಅಂದ್ಬಿಟ್ಟು ಮತ್ತೆ ನಾನೇನು ಮಾಡಿದೆ, ವಾಪಸ್ ಕರ್ಕೊಂಬಂದು ಅಲ್ಲಲ್ಲೇ ಸುತ್ತಿಸ್ತವ್ರೆ. ಯಾರೋ ಕೀ ಕೊಡಬೇಕು ಅಂತವ್ರೆ. ಮತ್ತು ಅಲ್ಲಿ ಒಂದು ಸ್ವಲ್ಪ HSR ಲೇಔಟಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಇದು 6th ಸೆಕ್ಟರಲ್ಲಿ ಬಂದುಬಿಟ್ಟು ಸ್ವಲ್ಪ ಪೊದೆಗಳಿದ್ದಾವೆ, ಆಯಿತಾ. ಹೊಂಗೆ ಮರ ಪೊದೆ, ಒಂಥರ ಪಾರ್ಕ್ ಇದೆ. ಪಾರ್ಕ್ದು ಸುತ್ತಮುತ್ತ ಬಂದುಬಿಟ್ಟು ಒಂದು ಸ್ವಲ್ಪ ಈ ಮರಗಳೆಲ್ಲ ಮುಚ್ಕೊಂಡಂಗೆ ಅಂಥ ಜಾಗದಲ್ಲಿ ಅಲ್ಲಿ ಒಂದು ಕಾರ್ ಸೆರೆ ಇತ್ತು. ಅವ್ರು ಹೇಳಿದ್ರು, ಹಿಂಗೆ ಒಳಗಡೆ ಹಾಕ್ಕೊಳ್ಳಿ ಅಂದರು. ಮಾಸ್ಕ್ ಏನೂ ಬಿಚ್ಚಿರಲಿಲ್ಲ, ಹಿಂಗೆ ಒಳಗಡೆ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ನಾನು ಅದೇನೋ ಕೇಳ್ತವ್ರೆ ಏನೋ ಅಂತ ಹೇಳ್ತಿದ್ದಾರೆ. ಸರಿ ಮೇಡಮ್ ಅಂತ ನಾನು ಆ ಥರ ಪೊದೆ ಒಳಗೆ ಏನು ಗಾಡಿ ಹಾಕ್ಕೊಳಕ್ಕೇನು ಹೋಗಿಲ್ಲ. ಸೈಡಲ್ಲೇ ಹಿಂಗೆ ಬಿಸಿಲು ಜಾಸ್ತಿ, ಒಳಗಡೆ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲ ಮೇಡಮ್, ಇಲ್ಲೇ ಚೆನ್ನಾಗಿದೆ, ನೆರಳಿದೆ ನೋಡಿ ಅಂತ ನಾನೇನು ಮಾಡಿದೆ, ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ನಾನು ಅದನ್ನು ಕೇಳ್ತಾ ಇಲ್ಲ. ಮತ್ತೆ ಏನು ಮಾಡಿದ್ರು, ಸರಿ ಅಂತ ಅಲ್ಲಿ ನಿಲ್ಲಿಸ್ಕೊಂಡ್ರು. ಯಾರಿಗೋ ಫೋನ್ ಮಾಡೋ ಥರ ಫೋನೇನೂ ಮಾಡ್ತಾಯಿಲ್ಲ, ಯಾರಿಗೋ ಹಿಂಗೆಲ್ಲ ಹಚ್ಕೊಡ್ತಾ ಇರೋದು ಅಂತ ಮೊಬೈಲ್ ತೋರಿಸೋದು ಹಿಂಗೆಲ್ಲ ಮಾಡಿದ್ರು. ತುಂಬ ಹೊತ್ತು ಇದೇ ಥರ ಮಾಡಿದ್ರು. ಸರಿ, ನಾನು ಯಾರೋ ಬರ್ಬೋದೇನೋ ಮೋಸ್ಟ್ಲಿ ಅಂತ ಅಂದ್ಬಿಟ್ಟು ತುಂಬ ಹೊತ್ತು ವೆಯ್ಟ್ ಮಾಡಿದೆ. ಬಟ್ ಯಾರೂ ಬರ್ತಾಯಿಲ್ಲ. ಯಾರಿಗೋ ನನ್ನ ಕೀ ಕೊಡಬೇಕು ಅಂತಾರೆ, ಇನ್ನೊಂದು ಸತಿ ಅದು ಎಲ್ಲಿಗೋ ಹೋಯ್ತಾರೆ, 1 ನಿಮಿಷ ನಿಲ್ಲಿಸಿ ಅಂತಾರೆ. ಟೋಟಲಿ ಕನ್ಫ್ಯೂಷನ್ ಗುರು. ನಾನು ಒಂದು 15-20 ನಿಮಿಷ ಅಲ್ಲೇ ಹೊಂಟೋಯ್ತು. ಬರೀ ಎಷ್ಟು ಒಂದು ಆ ಬಾಡಿಗೆ ಬಂದುಬಿಟ್ಟು 55 ರೂಪಾಯಿನ 60 ರೂಪಾಯಿ ಬಾಡಿಗೆ ಅದು. ಅಲ್ಲೇ ಟೈಮ್ ಆಯಿತು. ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ, ಮೇಡಮ್ ಹಿಂಗಾದ್ರೆ ಆಗಲ್ಲ. ಇಲ್ಲ, ಎಕ್ಸ್ಟ್ರಾಸ್ ಕೊಡ್ತೀನಿ, ಎಕ್ಸ್ಟ್ರಾ ಸೇರಿಸ್ಕೊಡ್ತೀನಿ, ಸೊ ನೀವೇನು ವರಿ ಮಾಡ್ಕೋಬೇಡಿ ಅಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು, ಸರಿ ಮೇಡಮ್, ನಾನು ತುಂಬ ವೆಯ್ಟ್ ಮಾಡೋಕ್ಕಾಗಲ್ಲ, ನನಗೂ ಟೈಮ್ ಆಗ್ತಿದೆ, ಯಾಕಂದರೆ ನನಗೂ ಡ್ಯೂಟಿ ಟೈಮು ಅಂತ. ಅಯ್ಯಮ್ಮ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಲು ಅಂತ ತುಂಬ ಹೊತ್ತು ಅವರು ಹಿಂದೆ ಕೂತಿದ್ರು. ಇದನ್ನೆಲ್ಲ ಬಿಟ್ಕೊಂಡ್ರೆ ಆಯಿತಾ, ಈ ಸೈಡ್ ಬರುತ್ತಲ್ವ, ಈ ಸೈಡ್ನೆಲ್ಲ ಬಿಟ್ಕೊಂಡು ಒಳಗಡೆ ಕೂತ್ಕೊಂಡಿದ್ದಾರೆ. ಮತ್ತು ಇಲ್ಲೇ ಕೂತಿದ್ದು. ಸೊ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಅವ್ರು ಏನು ಮಾಡ್ತಿದ್ದಾರೆ, ಮೆಲ್ಲಕ್ಕೆ ನನ್ನ ಜಾಗದಲ್ಲಿ ನಾನು ಕೂತಿದ್ದೀನಿ. ನಾನು OTP ಹಾಕಿದ ಮೇಲೆ ನನಗೇನು ಕೆಲಸ, ಅವ್ರನ್ನ ತಿರುಗಿ ನೋಡೋದಾಗಲಿ, ಅವ್ರನ್ನ ಮಾತಾಡ್ಸೋದಾಗಲಿ, ಅದ್ಯಾರು ನಾನು ಯಾವ ಕಸ್ಟಮರ್ ಜೊತೆನೂ ಮಾತಾಡ್ಸಲ್ಲ. ಯಾರಾದರೂ ಕಸ್ಟಮರ್ ನಮ್ಮ ಕನ್ನಡದವರೇ ಬಂದರೆ ನಾನು ನಾರ್ಮಲಾಗಿ ಅವರೇ ಮಾತಾಡಿಸ್ತೀನಿ ಹೊರತು ಯಾವುದೇ ಕಸ್ಟಮರ್ ಜೊತೆ ನಾನು ಮಾತಾಡ್ಸೋಕೆ ಹೋಗಲ್ಲ. ಸೊ ರೆಗ್ಯುಲರಾಗಿ ಬಂದರು, ಇಲ್ಲಿಂದ ಒಂದು ಕೈ ಹಾಕಿದ್ರು, ಈ ಥರ ಮೊಬೈಲ್ ತೋರಿಸ್ತಿದ್ದಾರೆ, ಈ ಅಡ್ರೆಸ್ಗೆ ಹೋಗಬೇಕು ಅಂತ ಎಲ್ಲ ಹಿಂಗೆ ಸ್ಟಾರ್ಟ್ ಮಾಡಿಕೊಂಡ್ರು. ಇಲ್ಲಿಂದ ತೋರಿಸ್ತಿದ್ರೆ ಹಿಂಗೆ. ನಾನು ಸರಿ ಮೇಡಮ್ ಆಯಿತು ಬಿಡ್ತೀನಿ, ಆಯಿತು ಅದೇ ಲೊಕೇಶನು ಅಂತ ಹೇಳ್ತಾ ಇದ್ದೀನಿ. ಅವರು ಆದಷ್ಟು ತುಂಬ ಹೊತ್ತಿಂದ ಹಿಂಗೆ ಮಾತಾಡ್ತಾನೆ ಅವರು, ಅಂದರೆ ಏನೋ ಒಂಥರ ಹಿಂಗೆ ಹೇಳ್ಬೇಕು ಅಂದರೆ ಕೈ ಟಚ್ ಮಾಡೋದು, ಹಿಂದ್ಗಡೆಯಿಂದ ಕೈ ಬಿಡೋದು, ಈ ಥರ ಇಲ್ಲಿ ಹೆಗಲ ಮೇಲೆಲ್ಲ ಕೈ ಬಿಡೋದು, ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು.
ಒಂಥರ ನಮಗೂ ಭಯ ಇತ್ತು. ಅಂದರೆ ಏನಾಗುತ್ತೆ ಅಂದರೆ ಒಂಥರ ಸ್ವಲ್ಪ ಅನ್ಕಂಫರ್ಟಬಲ್ ಆಯಿತಾ. 20 ನಿಮಿಷದಲ್ಲಿ ಏನು ಇವರು ಒಂಥರ ಅಸಹ್ಯ ಅಸಭ್ಯವಾಗಿ ವರ್ತನೆ ಸ್ಟಾರ್ಟ್ ಆಯ್ತಲ್ವ. ನನಗೂ ಕೂಡ ತುಂಬ ಏನು ಮೇಡಮ್ ಅಂತ ಹೇಳಿದೆ. ಹಿಂದ್ಗಡೆ ಕೂತ್ಕೊತಾರೆ, ಮುಂದ್ಗಡೆ ಬರ್ತಾರೆ, ಅವ್ರ ಕೂದಲೆಲ್ಲ ನನ್ನ ಮೇಲೆ ಬಿಡೋದು, ಕೈ ಟಚ್ ಮಾಡೋದು, ಹಿಂಗೆ ಮೊಬೈಲ್ ತೋರಿಸೋ ಥರ ಎಲ್ಲ ಮಾಡೋದು. ಅದ್ರ ಜೊತೆಗೆ ಅವ್ರ ದುಪ್ಪಟ್ಟ ಅಲ್ಲಿ ಕೂತ್ಕೊಂಡಿದ್ದಾರೆ, ಆ ದುಪ್ಪಟ್ಟನ ಎಲ್ಲ ಬಂದ್ಬಿಟ್ಟು ನನ್ನ ಮೇಲೆ ಹಿಂಗೆ ಹಾಕೋದು, ಹಿಂಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು 5 ನಿಮಿಷ ಇದೇ ಥರ ಎಲ್ಲ ಕೈಯೆಲ್ಲ ಟಚ್ ಮಾಡೋದು, ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಅವ್ರು ಹೇಳಿದ್ರು, ಸರ್ ಹೋಗೋಣ ಅಂತ ಹೇಳಿದ್ರು. ಸರಿ ಮೇಡಮ್ ಆಯಿತು ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಸರಿ ಲೊಕೇಶನ್ ಇದೆ ಅಲ್ವಾ ಅಂತ ಅವರು ಕನ್ಫರ್ಮ್ ಇದರಲ್ಲಿ ಮೊಬೈಲೆಲ್ಲ ತೋರಿಸಿದ್ರು, ಈ ಜಾಗಕ್ಕೆ ಹೋಗಬೇಕು ಅಂತ. ಕೋರಮಂಗ್ಲಕ್ಕೆ ಬುಕ್ ಮಾಡಿದ್ದು HSR ಲೇಔಟಿಂದ. 50 ರೂಪಾಯಿ 60 ರೂಪಾಯಿ ಬಾಡಿಗೆ ಎಲ್ಲ ಹೋದೆ. ಸ್ವಲ್ಪ ಮುಂದೆ ಹೋಗಿದ್ಮೇಲೆ ಮತ್ತೆ ಏನು ಮಾಡಿದ್ರು, ಮೇನ್ ರೋಡಿಗೆ ಬಂದೆ. ಅಯ್ಯಯ್ಯೋ ಏನೋ ಮರ್ತೋಯ್ತು, ನೀವು ವಾಪಸ್ ನಡೀರಿ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಒಂದು ಈ ಪೊದೆಗಳು, ಈ ಸ್ವಲ್ಪ ಈ ಜಾಸ್ತಿ ಗಾಡಿಗಳು ಗುಂಪಾಗಿ, ಅಂದರೆ ಈ ಗಿಡ ಮರಗಳು ಜಾಸ್ತಿ ಗುಂಪು ಇರ್ತಾವಲ್ವ, ಅಷ್ಟು ನೆರಳಿರೋ ಅಂಥ ಜಾಗದಲ್ಲಿ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ನಾನು ಹೇಳಿದೆ, ಮೇಡಮ್ ಟೈಮ್ ಆಗ್ತಿದೆ, ನನಗೂ ಡ್ಯೂಟಿ ಮಾಡಬೇಕು. ಆಲ್ಮೋಸ್ಟು ಅಷ್ಟೊತ್ತಲ್ಲೇ ಒಂದು ಅರ್ಧ ಗಂಟೆ ಆಗೋಗಿತ್ತು. ನನಗೂ ವಾಪಸ್ ಸ್ವಲ್ಪ ನೆತ್ತಿಗೆ ಏರಿತ್ತು. ಏನು ಮಾಡೋದು, ಆತಗೆ ಹೇಳಂಗೂ ಇಲ್ಲ, ಆತಗೆ ಬಿಡಂಗೂ ಇಲ್ಲ, ಆ ಥರ ಸಿಚುವೇಶನ್ ಬಂತು. ಆಮೇಲೆ ರಿಟರ್ನ್ ಮತ್ತೆ ಬಂದರೆ ಅವ್ರು ಹೇಳೋದು ಒಂದೇ ಮಾತು, ನಾನು ಕೊಡ್ತೀನಿ, ಅಮೌಂಟ್ ಕೊಡ್ತೀನಿ ನಿಮಗೆ, ನಿಮ್ಮ ಏನು ವರಿ ಮಾಡ್ಕೋಬೇಡಿ ಅಂತಲೇ ಹೇಳ್ತವ್ರೆ. ಸರಿ ನೋಡೋಣ ಅಂತ ಆಮೇಲೆ ನನಗೆ ಒಂದು ಸ್ವಲ್ಪ ಡೌಟ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ರಿ ಹಿಂಗೆ ಹಾಕೋದು, ಹಿಂಗೆ ಅನ್ನೋದು, ಏನೋ ಒಂಥರ ಆಯಿತಾ, ಒಂದು ಕೆಟ್ಟ ರೀತಿಯಲ್ಲಿ ವರ್ತನೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಾದಮೇಲೆ ನಾನು ಅಂದ್ಕೊಂಡೆ, ಓಹ್ ಹಿಂಗೆ ಆಯಿತು ಅಂದರೆ ಇದೇನೋ ಬೇರೆ ಥರ ನಡೀತಾ ಇದೆ ಅಂತ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಗೋಯ್ತು ಗುರು. ನನ್ನ ಭಯ ಸ್ಟಾರ್ಟ್ ಆಗಿ ನಾನು ಏನು ಮಾಡಿದೆ, ಹೇಳ್ದೆ ಅವ್ರ ಹತ್ರ, ನೋಡಿ ಮೇಡಮ್ ಹಿಂಗೆಲ್ಲ ಮಾಡಬೇಡಿ, ಟೈಮ್ ಆಯ್ತೈತೆ, ನನಗೂ ಹೋಗಬೇಕು, ನೀವೆಲ್ಲ ಇಳ್ಕೊಳ್ಳಿ, ನನಗೆ ಬೇರೆ ಬುಕ್ಕಿಂಗ್ ಬರ್ತಾ ಇದೆ, ಇಲ್ಲ ಅಂತಂದರೆ ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ ಅಂತ. ಒಂದು 5 ನಿಮಿಷ ಕುತ್ಕೊಳ್ಳೋಣ, ಒಂದು ಕೆಲಸ ಮಾಡಿ, ಈ ಸ್ವಲ್ಪ ಈ ಒಂದು ಗಾಡಿ 2 ಗಾಡಿ ಇತ್ತು ಆಯಿತಾ, ಆ ಗಾಡಿ ಸೆಂಟ್ರಲ್ ತಗೊಂಡೋಗಿ ಹಿಂಗೆ ಹಾಕ್ಕೊಳ್ಳಿ ಗಾಡಿನ, ಹಿಂಗೆ ಡೈರೆಕ್ಟಾಗಿ, ಅಂದರೆ ಫೇಸ್ ಬಂದುಬಿಟ್ಟು ಡೈರೆಕ್ಟಾಗಿ ಹಿಂಗೆ ಹಾಕ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ಕಡೆನೂ ಗಾಡಿ ಮುಚ್ಚಿದಂಗೆ ಆಗುತ್ತೆ, ಈ ಕಡೆನೂ ಗಾಡಿ ಮುಚ್ಚಿದಂಗೆ ಆಗುತ್ತೆ ಅಂತ. ಅದ್ರ ಜೊತೆಗೆ ಈ ನಮ್ಮ ಪರದೆ ಏನಿದೆ ಇದನ್ನು ಬಿಟ್ಕೊಂಡಿದ್ರು, ಒಂದು ಸೈಡ್ ಮಾತ್ರ ಓಪನ್ ಇದ್ದಿದ್ದು, ಇದ್ರೊಳಗೆ ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ, ಯಾರು ಬರಬೇಕು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಆಗ್ಲೇ ಒಂದು ಸ್ವಲ್ಪ ಡೌಟ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು, ಇದೇನೋ ಒಂದು ಕತೆ ಆಗುತ್ತೆ, ಇದಕ್ಕೆ ಹಿಂಗೆ ಬಿಟ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಅಲ್ಲೆಲ್ಲ ಬೇಡ, ನಾನು ಅವಾಯ್ಡ್ ಮಾಡ್ಕೊಂಡು ಅವ್ರು ಹೇಳೋ ಅಂಥ ಜಾಗದಲ್ಲಿ ನಾನು ನಿಲ್ಸೋಕ್ಕೆ ಹೋಗಿಲ್ಲ, ಮೇನ್ ರೋಡಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನನಗೆ ಒಂದು ಬಿಲ್ಡಿಂಗ್ ಮುಂದೆ ಒಂದು ಕ್ಯಾಮ್ರಾ ಕಾಣಿಸ್ಕೊಂತು. ನಾನೇನು ಮಾಡಿದೆ, ಓ ಈ ಅಮ್ಮ ಏನೋ ಸ್ಕೆಚ್ ಹಾಕೊಂಡು ಬಂದವಳೆ, ಇವತ್ತು ಬಿಟ್ಟರೆ ನನ್ನ ಕತೆ ಅಷ್ಟೇ ಗುರು ಅನ್ನೋ ಲೆಕ್ಕಾಚಾರಕ್ಕೆ ಬಂತು. ನಾನೇನು ಮಾಡಿದೆ, ಅಲ್ಲಿ ಕ್ಯಾಮ್ರಾ ನನ್ನ ಕಣ್ಣಿಗೆ ಕಾಣಿಸ್ತು. ನಾನೇನು ಮಾಡಿದೆ, ಅಲ್ಲೇ ಮರ ಇತ್ತು, ನೆರಳು ಇತ್ತು. ಇವಾಗ ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಧಗೆ ಬಿಸಿಲು ಗೊತ್ತಲ್ಲ, ಅವರು ಬಿಸಿಲು ಅಂತ ಅವ್ರೂ ಹೇಳ್ತವ್ರೆ. ಸರಿ ಮೇಡಮ್ ಆಯಿತು ಅಂತ ಅಂದ್ಬಿಟ್ಟು ನಾನು ಒಂದು ಮರ ಕೆಳಗಡೆ ಆಪೋಸಿಟ್ ಸೈಡಲ್ಲಿ ಕರೆಕ್ಟಾಗಿ ಕ್ಯಾಮ್ರಾ ರೋಡ್ಗೆ ಫೋಕಸ್ ಆಗ್ತಿದೆ. ಸೊ ನಾನೇನು ಮಾಡಿದೆ, ಅಲ್ಲಿ ನಿಲ್ಸ್ಕೊಂಡಿದ್ಮೇಲೆ ಅವ್ರು ವೆಯ್ಟ್, ಅವರು ಸ್ವಲ್ಪ ಲಚ್ ಕೊಟ್ಕೊಂಡು ಅವು ಇವು ಏನೋ ಒಂದು ಸ್ವಲ್ಪ ಹೊರಟಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಾನಂದೆ, ಎಲ್ಲ ಮೇಡಮ್ ಇವು ಆಲ್ರೆಡಿ 40 ನಿಮಿಷ ಆಗಿದೆ, ನೀವು ನೋಡಿದ್ರೆ ಮತ್ತೆ ವೆಯ್ಟ್ ಮಾಡೋಣ ಅಂತ ನಾನು 50-60 ರೂಪಾಯಿ ಬಾಡಿಗೆಗೆ ಒಂದೊಂದು ಅವರ್ ನಿಮ್ಮಗೋಸ್ಕರ ಹಿಂಗೆ ವೆಯ್ಟ್ ಮಾಡಿದ್ರೆ ಹೆಂಗೆ ಅಂತ. ಸೊ ಒಂಥರ ಹೊರಟಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನಂತೆ ಕರ್ಕೊಂಡೋಗಿ ಅಲ್ಲಿ ಬಿಡ್ಲಾ ಅಂತ ಕೇಳಿದ್ದಕ್ಕೆ, ಇಲ್ಲ ಹಂಗೆ ಹಿಂಗೆ, ಯಾಕಂದರೆ ಅವ್ರು ಏನು ಪ್ಲ್ಯಾನ್ ಮಾಡ್ತಿದ್ದಾರೆ ಅದಕ್ಕೆ ನಾನು ಆಪೋಸಿಟೇ ಮಾಡ್ತಾ ಇರೋದು. ಅವ್ರು ಇಲ್ಲಿ ನಿಲ್ಲಿಸು ಅಂದರೆ ನಾನು ಅಲ್ಲಿ ನಿಲ್ಲಿಸ್ತಾ ಇಲ್ಲ, ಬೇರೆ ಕಡೆ ನಿಲ್ಲಿಸ್ತಾ ಇದ್ದೀನಿ. ಯಾಕೆ, ನನ್ನ ಸೇಫ್ಟಿ ಅಲ್ವಾ. ಏನೋ ಸಪೋಸ್ ಒಂದು ವೇಳೆ ಏನಾದರೂ ಕೈ ಹಿಡ್ದ ಅಂದ್ಬಿಟ್ರು, ಇಲ್ಲ ಅಂತಂದರೆ ಏನೋ ಮಾಡೋಕ್ಕೆ ಬಂದ ಅಂದ್ಬಿಟ್ರೆ, ಗುರು ನನ್ನ ಕತೆ ಏನು ಗುರು, ಯಾರೋ ಕಿರ್ಚಾಡ್ಬಿಡ್ತೀನಿ, ಇಲ್ಲ ಕಿರ್ಚಾಡ್ಬಿಟ್ಲು, ಇಲ್ಲಾಂದರೆ ಹೋಗಿ ಏನಾದರೂ ಹೋಗಿ ಒಳಗಡೆ ಕುತ್ಕೊಂಡು ನೋಡಿ ಹಿಂಗೆ ಬಾಡಿಗೆ ಬುಕ್ ಮಾಡಿದೆ, ಇವ್ನು ನೋಡಿದ್ರೆ ಗಾಡಿ ಹಿಂಗೆ ಒಳಗಡೆ ಹಾಕ್ಕೊಂಡು ನನಗೆ ಏನೋ ಮಾಡೋಕ್ಕೆ ಬಂದ ಅಂದ್ಬಿಟ್ರೆ ನಾನೇನು ಮಾಡಲಿ, ಸರಿನಾ. ಸೊ ನನಗೆ ಅದೆಲ್ಲ ಮೈಂಡಲ್ಲೇ ಹೊಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಏನು ಮಾಡಿದೆ, ಆಪೋಸಿಟ್ ಒಂದು ಬಿಲ್ಡಿಂಗ್ ಇತ್ತು, ಆ ಬಿಲ್ಡಿಂಗಲ್ಲಿ ಕ್ಯಾಮ್ರಾ ಬೇರೆ ಫೋಕಸ್ಸು ನಮ್ಮ ಕಡೆಗೆ ಕಾಣಿಸಂಗೆ ಇತ್ತು. ನಾನು ಅವ್ರು ಎಲ್ಲಿ ಹೇಳಿದ್ರು ಅಲ್ಲಿ ಎಲ್ಲೂ ನಿಲ್ಸೋಕ್ಕೆ ಹೋಗಿಲ್ಲ. ಸೊ ಸೀದಾ ತಗೊಂಬಂದು ಅಲ್ಲಿ ನಿಲ್ಸ್ಕೊಂಡೆ. ಮೇಡಮ್ ಎಷ್ಟೊತ್ತಾದರೂ ಇಲ್ಲಿ ವೆಯ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಹೊರಗಡೆ ನಿಂತ್ಕೊಬಿಟ್ಟೆ. ಯಾಕಂದರೆ ಅಯ್ಯಮ್ಮ ಒಂಥರ ಸ್ಟಾರ್ಟ್ ಮಾಡ್ಕೊಳ್ಳಲ್ಲ, ನನಗೆ ಯಾಕೋ ಡೌಟ್ ಬಂತು, ಇಲ್ಲಿಂದ ಕೈ ಹಾಕೋದು, ಹಿಂಗೆ ಸವರೋದು, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೆಟ್ಟ ರೀತಿಯಲ್ಲಿ, ಸರಿನಾ. ಸೊ ನಾವು ಅದೇ ಥರನೇ ಚಿಂತೆ ಮಾಡಿಬಿಟ್ರೆ ಯಾವ ಥರ ಇರ್ಬೋದು, ಏನು ಸಿಚುವೇಶನ್ ಆಗ್ಬೋದು ಅಂತ ನೀವು ಯೋಚನೆ ಮಾಡಿ. ಅಂಥ ಸಿಚುವೇಶನಲ್ಲಿ ಏನಾಗ್ಬಿಡುತ್ತೆ, ನಾವು ಏನಾದರೂ ಒಂದು ವೇಳೆ ಅವರು ಹೇಳಿದ್ರು,
ಸೊ ಹೆಂಗೋ ಬಂದಿದ್ದಾರೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಏನಾದರೂ ನಾವು ಅದೇ ಥರ ಏನಾದರೂ ಬಿಹೇವ್ ಮಾಡಿಬಿಟ್ರೆ ಆ ಯಮ್ಮ ಕಿರ್ಚಾಡೋದು, ಇಲ್ಲ ಅಂತಂದರೆ ಕಿರ್ಚಾಡ್ಬಿಡ್ತೀನಿ, ಇಷ್ಟು ಅಮೌಂಟ್ ನನಗೆ ಕಳಿಸು, ಇಲ್ಲಾಂದರೆ ಕಿರ್ಚಾಡ್ತೀನಿ, ನಿನ್ನ ಮಾನ ಮರ್ಯಾದೆ ತೆಗಿತೀನಿ ಅಂತಂದರೆ ಎಲ್ಲೋಗೋದು. ಸೊ ಎಲ್ಲರಿಗೂ ಗೊತ್ತಿದೆ, ನಾರ್ಮಲಾಗೆ ನಮ್ಮ ಆಟೋದಲ್ಲಿ ಬಂದುಬಿಟ್ಟು ಇವತ್ತೊಂದು ದಿವಸದಲ್ಲಿ 1,500 2,000 ದುಡಿಯೋದು ದೊಡ್ಡ ವಿಷಯ ಅಲ್ಲ, ಆಯಿತಾ. ಆ ಯಮ್ಮ ಬಂದ್ಬಿಟ್ಟು ಅಂಥ ಅಫಿಷಿಯಲ್ ಏನಿಲ್ಲ ಗುರು, ಓಕೆ ಅಂತ ಹೇಳ್ಬೋದು. ಒಂದು ಮಟ್ಟಕ್ಕೆ ಒಂದು ಸ್ವಲ್ಪ ಗೊತ್ತಲ್ಲ, ಡ್ರೆಸ್ ಗೀಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಯಾವ ಥರ ಅಫಿಷಿಯಲ್ ಥರ ಕಾಣಿಸ್ಬೇಕು ಆ ಥರ. ಅಂದರೆ ಮಾತು ಅಂತ ಹೇಳಬೇಕು ಅಂದರೆ ಅಂಥ ಒಂದು ಮರ್ಯಾದೆ ಇಲ್ಲ. ಓಕೆ, ಸೊ ಏನೋ ಒಂಥರ ಏನು ಹೇಳ್ತಾರೆ, ಅದು ಒಂಥರ ಆ ಲೆಕ್ಕಾಚಾರದಲ್ಲಿ ಮಾತಿತ್ತು. ಏನೋ ನಾವೇ ಅವ್ರ ಮೇಲೆ ಅವ್ರು ಮಾತಾಡೋ ಮಾತಿಗೆ ನಾವು ಮರಳಾಗಬೇಕು, ಬೀಳಬೇಕು, ಆ ಥರ ಸ್ವಲ್ಪ ಮಾತುಗಳು, ಅಂಥ ಮಾತು. ಸೊ ನಾನು ಕೂಡ ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ, ಇದು ಯಾಕೋ ಸರಿ ಬರ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ, ಇಲ್ಲ ಮೇಡಮ್ ಆಗಲ್ಲ ಇನ್ವೈಟ್ ಮಾಡೋಕ್ಕೆ, ನನಗೂ ಮನೆ ಕಡೆಗೆ ಹೋಗ್ಬೇಕು, ಬಿಸಿಲು ಬೇರೆ ಐತೆ, ನಾನು ಇನ್ನೂ ಊಟ ಮಾಡಿಲ್ಲ, ನನ್ನೆಲ್ಲ ಊಟ ಆಗಿತ್ತು ಬಟ್ ಈಗ ಊಟ ಮಾಡಿಲ್ಲ, ದಯವಿಟ್ಟು ಇಲ್ಲ ನೀವು ಇಳ್ಕೊಳ್ಳಿ, ಇಲ್ಲ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ಅಂತ ನಾನು ಪಟ್ಟಿಟ್ಕೊಂಡು ಕೂತ್ಕೊಬಿಟ್ಟೆ. ಅವರು ಇದ್ರ ಒಳಗೆ ಸ್ವಲ್ಪ ನಡೀರಿ, ಅಲ್ಲಿನ ಸ್ವಲ್ಪ ನಡೀರಿ, ಈ ಕಡೆ ಸ್ವಲ್ಪ ನಡೀರಿ ಅಂತ ತುಂಬ ಹೊತ್ತು ಯೋಚನೆ ಮಾಡಿ 45-50 ನಿಮಿಷ ಒಬ್ರು ಹಿಂದೆನೇ ಇದ್ದೀನಿ ಅಂತಂದರೆ, ಸೊ ನನ್ನ ಮೈಂಡಿಗೂ ಒಂದೊಂದೇ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಅಲ್ಲೇ ಫೋಕಸ್ ಆಪೋಸಿಟಲ್ಲಿ ಒಂದು ಕ್ಯಾಮ್ರಾ ಇತ್ತು, ಅದ್ರ ಮುಂದೆ ಬಂದುಬಿಟ್ಟು ನಿಂತ್ಕೊಂಡು ಅವ್ರು ನಂಗೆ ಮಾತಾಡಿಸ್ತಾ ಇದ್ದೀನಿ. ಆ ಅಮ್ಮ ಅಷ್ಟಕ್ಕೆ ನೀವು ಕೂತ್ಕೊಳ್ಳಿ, ನೀವು ಒಳಗಡೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ನಾನು ನೋಡಿದೆ, ನನಗೂ ಯಾಕೋ ಡೌಟ್ ಹೊಡೀತು. ಲಾಸ್ಟಲ್ಲಿ ಏನಾದರೂ ಕರ್ಕೊಂಡೋಗ್ಬಿಟ್ಟು ಆ ಸಂಧಿ ಒಳಗೆ ಹೋದ್ಮೇಲೆ ಕಿರ್ಚಾಡ್ಬಿಟ್ರೆ, ಏನೋ ಮಾಡೋಕ್ಕೆ ಬಂದ ಅಂದ್ಬಿಟ್ರೆ ಏನಾಗ್ಬೋದು ನನ್ನ ಪರಿಸ್ಥಿತಿ ಅಂತ ನೀವೇ ಯೋಚನೆ ಮಾಡಿ. ಇಲ್ಲಾಂದರೆ ಇಷ್ಟು ಅಮೌಂಟ್ ಕೊಡು, ಇಲ್ಲಾಂದರೆ ಎಲ್ಲರಿಗೂ ಕಿರ್ಚಾಡ್ಬಿಡ್ತೀನಿ, ಇಲ್ಲ ಹೇಳ್ಬಿಡ್ತೀನಿ ಅಂತ ಅಂದರೆ ನಾವೇನು ಮಾಡೋಕ್ಕಾಯ್ತದೆ? ನಮ್ಮ ಹತ್ರ ಯಾವುದೂ ಪ್ರೂಫ್ ಇಲ್ಲ. ನಮ್ಮ ಹತ್ರ ಏನಾದರೂ ಪ್ರೂಫ್ ಇದ್ದರೆ ಏನೋ ಒಂದು ಹೇಳ್ಬೋದು, ಸರಿನಾ? ನಾವು ಏನು ಮಾಡ್ಕೊಳಕ್ಕಾಗಲ್ಲ ಅಂಥ ಸಿಚುವೇಶನ್. ವರ್ಸ್ಟ್ ಸಿಚುವೇಶನಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ. ಅಲ್ಲಿ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋದ್ರೆ ಸಾಕಪ್ಪ ಅನ್ನೋ ಲೆಕ್ಕಾಚಾರಕ್ಕೆ ನಾನು ಬಂದ್ಬಿಟ್ಟಿದ್ದೆ. ಲಾಸ್ಟಲ್ಲಿ ಫೈನಲಿ ಗುರು ಆಲ್ಮೋಸ್ಟು ಒಂದು 50 ನಿಮಿಷ ಸಂಘರ್ಷ ಮಾಡಿಕೊಂಡು ಆ ಅಮ್ಮ ಎಲ್ಲೆಲ್ಲಿ ಹೇಳ್ತಿದ್ಲು ಬರೀ ಅಷ್ಟೇ ಸರೌಂಡಿಂಗಲ್ಲಿ, ಆಯಿತಾ, ಸುತ್ತಾ ಇದ್ದಿದ್ದು 3-4 ರೌಂಡ್ ಹೊಡೆದಿದ್ದೀವಿ. ಆ ಅಮ್ಮ ಹೇಳೋ ಜಾಗದಲ್ಲಿ ಎಲ್ಲೂ ನಾನು ಗಾಡಿ ಹಾಕಿಲ್ಲ, ಅದೊಂದು ನನಗೆ ಪ್ಲಸ್ ಪಾಯಿಂಟು. ಆಮೇಲೆ ನಾನು ಇಳಿದಿದ್ದು ಒಂದು ಬಿಲ್ಡಿಂಗ್ ಇತ್ತು, ಬಿಲ್ಡಿಂಗಿಂದ ಒಂದು ಕ್ಯಾಮ್ರಾ ಫೋಕಸ್ ಇತ್ತು, ಅದೊಂದು ಪ್ಲಸ್ ಪಾಯಿಂಟು. ಅದೆಲ್ಲ ನಾನು ಮೈಂಡಿಗೆ ಮಾಡ್ಕೊಂಡಿದ್ದೆ. ಈ ಅಮ್ಮ ಏನೋ ಒಂದು ಗತಿ ಮಾಡ್ತಾಳೆ ನನಗೆ ಅನ್ನೋ ಲೆಕ್ಕಾಚಾರದಲ್ಲಿ ಸೊ ನಾನು ಅಂದ್ಕೊಂಡೆ. ಆಮೇಲೆಲ್ಲ ಇದ್ರ ಬಗ್ಗೆನೇ ಒಂದು ಹೇಳಬೇಕು. ಅದೇ ಥರನೇ ನಮಗೆ ಗೊತ್ತಿರೋರೊಬ್ರು ಕೂಡ ಹಿಂಗೆ ಹೇಳಿದ್ರು ನನಗೆ, ಗುರು ಈ ಥರ ಒಂದು ನಡೀತೈತೆ, ಏನಾದರೂ ಆಯಿತು ಅಂತಂದರೆ ಏನು ಮಾಡೋದು, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡು ಅಂತ ಹೇಳಿದ್ರು. ಸೊ ಹಂಗಾಗಿ ಈ ವಿಡಿಯೋನ ಅವೇರ್ನೆಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ನೀವು ಯಾರಾದರೂ ಈ ಥರ ಬುಕ್ಕಿಂಗ್ ಇತ್ತು ಅಂತಂದರೆ, ಈ ಥರ ಯಾರಾದರೂ ನಿಮ್ಮ ಮೇಲೆ ಒಂದು ಕೆಟ್ಟ ರೀತಿಯಲ್ಲಿ ಯಾವುದೋ ಲೇಡೀಸ್ ಬಂದುಬಿಟ್ಟು ವರ್ತನೆ ಮಾಡ್ತಿದ್ರೆ, ನಾನು ಹೇಳೋದು ಅವಾಯ್ಡ್ ಮಾಡ್ಕೊಳ್ಳಿ. ಯಾಕಂದರೆ ನಾಳೆ ದಿವಸ ಏನಾದರೂ ಒಂದು ವೇಳೆ ಆ ಅಮ್ಮ ಬಂದುಬಿಟ್ಟು ಕೈ ಹಾಕೋದು, ಕಾಲು ಹಾಕೋದು, ಇಲ್ಲ ಅಂತಂದರೆ ಲಾಸ್ಟಲ್ಲಿ ನಮ್ಗೆ ಏನೋ ಮಾಡೋಕ್ಕೆ ಬಂದ ಅಂದ್ಬಿಟ್ಟು ಏನಾದರೂ ಕಂಪ್ಲೇಂಟ್ ಕೊಟ್ಬಿಡೋದು, ಇಲ್ಲ ಲಾಸ್ಟಲ್ಲಿ ಅವ್ರು ಅಷ್ಟೇ ಹೇಳೋದು, ನೋಡಪ್ಪ ಇವಾಗ ನಾನು ಕಿರ್ಚ್ಬಿಡ್ತೀನಿ, ನೀನು ಹಿಂಗೆ ಮಾಡೋಕ್ಕೆ ಬಂದೆ ಅಂತ ಅಂದ್ಬಿಟ್ಟು ನನಗೆ ದುಡ್ಡು ಕೊಡು, ನಾನು ಹೊಂಟೋಯ್ತೀನಿ, ಇಲ್ಲ ಅಂತ ಅಂದರೆ ಹಿಂಗೆ ಕಂಪ್ಲೇಂಟ್ ಮಾಡ್ತೀನಿ, 4 ಜನ ಕರಿತೀನಿ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಅಂತ ಸಿಚುವೇಷನಲ್ಲಿ ಹೇಳಿ, ಸರಿನಾ? ಸೊ ಇಂಥ ಸಿಚುವೇಶನ್ ಒಂದು ಸ್ವಲ್ಪ ಯಾಕೋ ಸ್ವಲ್ಪ ಡೇಂಜರ್ ಸಿಚುವೇಷನಲ್ಲಿ ಇದೆ ಅಂತ ಹೇಳ್ಬೋದು. ಯೋಚನೆ ಮಾಡಿ, ಒಬ್ಬರಿಂದ ಒಂದು 500 ರೂಪಾಯಿನ 1000 ರೂಪಾಯಿ ಕಿತ್ಕೊಂಡ್ರೆ ಒಂದು 10 ಜನಕ್ಕೆ ಈ ಥರ ಮಾಡಿದ್ರೆ ಎಷ್ಟು ಅಮೌಂಟ್ ಅವರು ದುಡಿಬೋದು ಒಂದು ದಿನಕ್ಕೆ? ಒಬ್ಬರಿಂದ ಬರೀ 500 ರೂಪಾಯಿ ಬರಲಿ ಗುರು, 500 ರೂಪಾಯಿ ಆರಾಮಾಗಿ ಕೊಟ್ಬಿಡ್ತಾರೆ. ಯಾಕಂದರೆ ಮಾನ ಮರ್ಯಾದೆ ಅನ್ನೋದು ಇಂಪಾರ್ಟೆಂಟು. ನಾನು ಕಿರ್ಚ್ಬಿಡ್ತೀನಿ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ನಾವು? ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಓಪನ್ ಆಗಿ ಎಲ್ಲ ಹೇಳೋಕ್ಕಾಗಲ್ಲ, ಸ್ವಲ್ಪ ನೀವು ಯೋಚನೆ ಮಾಡಿ. ಇವಾಗ ನಮ್ಮ ಸಿಚುವೇಶನ್ ಅದೇ ಥರನೇ ನಾವೂ ಯೋಚನೆ ಮಾಡೋಕ್ಕಾಗ್ಬಿಟ್ರೆ ಯಾವ ಥರ ಅಂತ ಯೋಚನೆ ಮಾಡಿ. ಇವಾಗ ಅಮ್ಮ ಆ ಥರ ಒಂಥರ ಬ್ಯಾಡಾಗಿ ಬಿಹೇವ್ ಮಾಡ್ತಿದ್ದಾರೆ, ನಾವೂ ಅಂದ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಬಿಡಪ್ಪ ಅವಳೇ ತಲೆ ಕೆಡ್ಸ್ಕೊತಿಲ್ಲ, ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವೇನಾದರೂ ಅದರಲ್ಲಿ ಇನ್ವಾಲ್ವ್ ಆದರೆ 100% ನಾವು ಟ್ರ್ಯಾಪ್ ಆಯ್ತೀವಿ, ಸಿಗಾಕೊಂತೀವಿ, ಆಯಿತಾ? ಹಿಂಗೆ ಒಂದು 10 ಆಟೋ ಡ್ರೈವರ್ಗೋ ಇಲ್ಲ ಒಂದು 10 ಕ್ಯಾಬ್ ಡ್ರೈವರ್ಗೋ 500-1000 ಕಿತ್ಕೊಂಡ್ರೆ ಒಂದು ದಿನಕ್ಕೆ ಎಷ್ಟು ದುಡಿಬೋದು ಅವರು? ಸೊ ಅದಕ್ಕೋಸ್ಕರ ಸ್ನೇಹಿತರೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಹುಷಾರಾಗಿರಿ. ಈ ಥರ ಒಂದು ಘಟನೆ ನನ್ನ ಜೊತೆಗೆ ಆಗಿದೆ ಆಲ್ರೆಡಿ, ಆಯಿತಾ? ಆಮೇಲೆ ಲಾಸ್ಟಲ್ಲಿ ಅಮ್ಮ ದುಡ್ಡು ಕೊಟ್ಲ ಅಂತಂದರೆ ಅರ್ಧಂಬರ್ಧ ಕೊಟ್ಟೋದ್ಲು, 50 ರೂಪಾಯಿ ಸಿಕ್ತು. ಅಷ್ಟೊತ್ತು ನಾನು ತಲೆ ಚಚ್ಕೊಂಡಿದ್ದಕ್ಕೆ
ಆಮೇಲೆ ನಾನು ಅಷ್ಟು ಸೀರಿಯಸ್ ಆಗಿ ಏನು ತಗೊಳಕ್ಕೆ ಹೋಗಿಲ್ಲ. ಸೊ ಎಲ್ಲರಿಗೂ ಮಾಮೂಲಿಯಾಗಿ ಗೊತ್ತಿರುತ್ತಲ್ಲ. ಆಮೇಲೆ ಯೋಚನೆ ಮಾಡ್ತಾ ನನಗೂ ಯೋಚನೆ ಆಯಿತು. ಸೊ ನೋಡಿ, ಇವತ್ತು ನನಗೆ ನಡೆದಿದೆ ಇದೊಂದು ಪ್ರಾಬ್ಲಮ್ಮು. ಇದೇ ಥರ ನಮ್ಮ ಆಟೋ ಫೀಲ್ಡಲ್ಲಾಗಲಿ, ಡ್ರೈವರ್ ಫೀಲ್ಡ್ ಆಗಲಿ, ಯಾರೇ ಆಗಲಿ, ಸೊ ಅವ್ರಿಗೂ ಕೂಡ ನಡೆಯುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಥರದೊಂದು ಸ್ಕ್ಯಾಮಿಂದ ಎಲ್ಲರೂ ಅಲರ್ಟ್ ಆಗಿರಿ, ಹುಷಾರಾಗಿರಿ ಅಂತ ಈ ವಿಡಿಯೋ ಮುಖಾಂತರವಾಗಿ ಕೇಳ್ಕೊತೀನಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಹಾಗೆ ಈ ನಿಮ್ಮ ಬ್ರದರ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.